ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಹೆಬ್ಬಾಳ ಜಂಕ್ಷನ್ನಲ್ಲಿ ವಾಟರ್ ಟ್ಯಾಂಕರ್ ಇಬ್ಬರನ್ನ ಬಲಿ ತೆಗೆದುಕೊಂಡಿತ್ತು. ಆ ದೃಶ್ಯ ಎಂತವರನ್ನು ಬೆಚ್ಚಿ ಬೀಳಿಸುವಂತಿತ್ತು. ಆ ಅಪಘಾತ ಹೇಗಾಯ್ತು, ಸಿಸಿಟಿವಿ ದೃಶ್ಯ ಹೇಗ್ ಸಿಕ್ತು, ಅಲ್ಲಿನ ಜೀಬ್ರಾ ಕ್ರಾಸಿಂಗ್ ಹೇಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಮಧುಸೂದನ್ ವಾಕ್ ಥ್ರೂ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನ ಹೆಬ್ಬಾಳದ ಎಸ್ಟಿ ಮಾಲ್ ಮುಂದೆ ಮೊನ್ನೆ ನಡೆದಂಥ ಭೀಕರ ಅಪಘಾತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ನಾವೀಗ ಖುದ್ದು ಅಪಘಾತ ನಡೆದಂಥ ಸ್ಥಳದಲ್ಲಿ ಇದ್ದೀವಿ. ಇದೇ ಒಂದು ಜಾಗದಲ್ಲಿ ಸಿಂಧಿ ಕಾಲೇಜ್ಗೆ ಸೇರಿದಂಥ ಅರ್ಪಿತಾ ತನ್ನ ಪ್ರಾಣವನ್ನು ಬಿಟ್ಟಿದ್ದು. ನಾನೀಗ ಆ ಒಂದು ಜಾಗವನ್ನು ತೋರಿಸ್ತಾ ಇದ್ದೀನಿ. ದೇವನಹಳ್ಳಿ ಕಡೆಯಿಂದ ನಗರವನ್ನು ಪ್ರವೇಶ ಮಾಡಲಿಕ್ಕೆ ಬಂದಂಥ ನೀರಿನ ಲಾರಿ ಟ್ಯಾಂಕರ್ ಇದೇ ಒಂದು ಜಾಗದಲ್ಲಿ 18 ವರ್ಷದ ಸಿಂಧಿ ಕಾಲೇಜಿನ ದೇವನಹಳ್ಳಿ ನಿವಾಸಿಯಾದ ಅರ್ಪಿತಾಳಿಗೆ ಡಿಕ್ಕಿ ಹೊಡೆದಿದೆ. ಪ್ರತಿನಿತ್ಯ ಲಕ್ಷಾಂತರ ವಾಹನಗಳು ಸಂಚಾರ ಮಾಡೋ ಅಂಥ ಈ ಒಂದು ಜಾಗದಲ್ಲಿ ಅಪಘಾತಗಳು ಯಾವಾಗ ಸಂಭವಿಸುತ್ತೆ, ಹೇಗೆ ಸಂಭವಿಸುತ್ತೆ ಅನ್ನೋದು ಊಹಿಸಲಿಕ್ಕೆ ಕೂಡ ಆಗೋದಿಲ್ಲ. CC ಕ್ಯಾಮ್ರಾದ ಫುಟೇಜ್ಗಳನ್ನು ನೋಡಿದಾಗ ಇಡೀ ರಾಜ್ಯದ ಜನ ತತ್ತರಿಸಿ ಹೋಗಿದ್ದಾರೆ. ಅಪಘಾತಗಳು ಹೀಗೂ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಕಾಡ್ತಾ ಇದೆ. ಒಂದು ಕಡೆ ವಿಮಾನ ನಿಲ್ದಾಣದಿಂದ ನಗರಕ್ಕೆ ಪ್ರವೇಶ ಮಾಡೋ ಅಂಥ ವಾಹನಗಳಾದರೆ, ಮತ್ತೊಂದು ಕಡೆ ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಜೊತೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಚಾರ ಬೆಳೆಸೋ ಅಂಥ ಲಕ್ಷಾಂತರ ವಾಹನಗಳು ಇದೇ ಒಂದು ರಸ್ತೆಯಲ್ಲಿ ಪ್ರತಿನಿತ್ಯ ಪ್ರಯಾಣ ಬೆಳೆಸುತ್ತೆ. ಸೊ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಇವತ್ತು CC ಕ್ಯಾಮ್ರಾದ ಫುಟೇಜ್ ಯಾವ ರೀತಿ ಇದೆಯೋ ಅದೇ ರೀತಿಯ ಒಂದು ವಾಕ್ ಥ್ರೂನ ಸುವರ್ಣ ನ್ಯೂಸ್ ವೀಕ್ಷಕರಿಗೋಸ್ಕರ ಪ್ರಸ್ತುತಪಡಿಸ್ತಾ ಇದೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಧುಸೂದನ್, ಸುವರ್ಣ ನ್ಯೂಸ್. ಇವತ್ತು ಬೆಳ್ಳಂಬೆಳಗ್ಗೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಬಿಸಿ ಮುಟ್ಟಿಸಿದ್ರು. ಮೋಟಾರು ವಾಹನ ಕಾಯ್ದೆ ಅನ್ವಯ ವಾಹನಗಳ ದಾಖಲಾತಿ ಹೊಂದಿರದ ವಾಹನಗಳಿಗೆ ದಂಡ ಹಾಗೂ ನೋಟಿಸ್ ನೀಡೋ ಮೂಲಕ ಶಾಕ್ ನೀಡಿದ್ರು. ದಿನಕ್ಕೊಂದು ಕಾನೂನು ಜಾರಿಗೆ ತರೋ ಜನಪ್ರತಿನಿಧಿಗಳೇ ಕಾನೂನುಗಳನ್ನ ಕಾಲ್ಕಸ ಮಾಡಿಕೊಂಡು ಓಡಾಡ್ತಿರೋದು ಮತ್ತೊಮ್ಮೆ ಬಯಲಾಗಿದೆ. ಯಾಕಂದ್ರೆ ಇವತ್ತು ರೆಡ್ ಹ್ಯಾಂಡ್ ಆಗಿ ಕಾರ್ಪೊರೇಟರ್ಗಳೇ ಸಿಕ್ಕಿ ಬಿದ್ದಿದ್ದಾರೆ. ಹೌದು, ಮೊನ್ನೆಯಷ್ಟೇ ಸ್ಟೈಲಿಶ್ ನಂಬರ್ ಪ್ಲೇಟ್ ವಿರುದ್ಧ ಸಮರ ಸಾರಿದ RTO ಅಧಿಕಾರಿಗಳು ಇವತ್ತು ಕಾರ್ಪೊರೇಷನ್ನಲ್ಲಿರೋ BBMP ಕೇಂದ್ರ ಕಚೇರಿ ಮುಂಭಾಗ ಕಾರ್ಯಾಚರಣೆಗೆ ಇಳಿದಿದ್ರು. ಮೋಟಾರ್ ವಾಹನ ಕಾಯ್ದೆ ಅನ್ವಯ ವಾಹನಗಳ ದಾಖಲಾತಿ ಹೊಂದಿರದ ವಾಹನಗಳ ಮೇಲೆ ರೇಡ್ ಮಾಡಿದ್ರು. ಈ ವೇಳೆ ಕಾರ್ಪೊರೇಟರ್ಗಳೇ ವಾಹನಗಳ ನಿಯಮ ಉಲ್ಲಂಘಿಸಿರೋದು ಬೆಳಕಿಗೆ ಬಂತು. ಅದರಲ್ಲೂ ಟೀಚರ್ಸ್ ಕಾಲೋನಿಯ ಕಾರ್ಪೊರೇಟರ್ ಸರಸ್ವತಮ್ಮ ಹಾಗೂ ಸಾರಿಗೆ ಅಧಿಕಾರಿಗಳ ನಡುವೆ ವಾಗ್ವಾದವೇ ನಡೆದು ಹೋಯಿತು. ಈ ಕಡೆ ಅಡ್ಡ ಬರ್ಬೇಡ್ರಿ, ಕ್ಯಾಮ್ರಾ ಯಾವಾಗಲಿಂದ ಅಡ್ಡ ಬಂದ್ರಿ. ವಿರೋಧ ಪಕ್ಷದ ನಾಯಕ ಮಂಜುನಾಥ್ ರೆಡ್ಡಿ, ಕಾರ್ಪೊರೇಟರ್ಗಳಾದ ಪದ್ಮನಾಭ ರೆಡ್ಡಿ, ಸುಕಂದರ ರಾಮಚಂದ್ರ ಅವರ ವಾಹನಗಳಿಗೆ ಕೂಲಿಂಗ್ ಪೇಪರ್ ಹಾಗೂ ನಂಬರ್ ಪ್ಲೇಟ್ ದೋಷದ ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಕ್ರಮ ಕೈಗೊಳ್ಳಲಾಯಿತು. ಕಾರಲ್ಲಿ ಕೂಲಿಂಗ್ ಗ್ಲಾಸು, ಆಮೇಲೆ ಇದು ಬೋರ್ಡು ಎಲ್ಲ ನಮಗೆ ನೆನ್ನೆಯಿಂದ ಮಾಹಿತಿ ಬಂದಿತ್ತು, ಆದರೆ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಯಿತು. ಮುಂದೆ ಅದೇ ಯಾವ ರೀತಿ ನಾವು ಮಾಡ್ಕೋಬೇಕು ಅಂತ ಅದನ್ನು ಕರೆಕ್ಟಾಗಿ ನೇಮ್ ಬೋರ್ಡ್ ಎಲ್ಲ ಬೇರೆಯವ್ರಿಗೂ ಗೊತ್ತಿಲ್ಲದೆ ಇದ್ದರೆ ಹೇಳ್ಬಿಟ್ಟು ಎಲ್ಲರೂ ಎಲ್ಲ ಕಾರುಗಳಿಗೆ ಪ್ರೈವೇಟ್ ಕಾರುಗಳು ಬಿಟ್ಟು ಈ ಕಾರುಗಳಿಗೆಲ್ಲ ಸರಿ ಮಾಡಿಸ್ಕೊಡ್ತೀವಿ. ಕಳೆದ 2 ತಿಂಗಳಲ್ಲಿ 2ನೇ ಬಾರಿ BBMP ಕೇಂದ್ರ ಕಚೇರಿ ಮುಂಭಾಗ RTO ರೇಡ್ ನಡೀತಾ ಇದೆ. ಸದ್ಯ 2 ಬಾರಿಯೂ ಜನಪ್ರತಿನಿಧಿಗಳಿಗೆ ಕಾಯ್ದೆ ಮಾಹಿತಿ ನೀಡಲಾಗ್ತಾ ಇದೆ. ಉಳಿದಂತೆ ಮುಂದಿನ ತಿಂಗಳ ಕೌನ್ಸಿಲ್ ಸಭೆಯ ದಿನದಂದು ದಂಡ ಹಾಕಲು ನಿರ್ಧರಿಸಿರುವುದನ್ನು ಸಾರಿಗೆ ಇಲಾಖೆ ಸಹಾಯಕ ಆಯುಕ್ತ ನರೇಂದ್ರ ಹೋಳ್ಕರ್ ತಿಳಿಸಿದ್ದಾರೆ. ಸುಮಾರು ಒಂದು 8-10 ತಂಡಗಳಲ್ಲಿ ನಾವು ಕಂಪನಿ ಮಾಡ್ತಾ ಇದ್ದೇವೆ. ಇದರಿಂದ ಏನಾಗಿದೆ, ಪ್ರಯಾಣಿಕರಿಗೆ ಸೇಫ್ಟಿಯಲ್ಲಿ ತುಂಬಾ ದೊಡ್ಡ ಅಡಚಣೆ ಮತ್ತು ಥ್ರೆಟ್ ಆಗಿದೆ. ಇನ್ ಕೇಸ್ ಆಫ್ ಆಕ್ಸಿಡೆಂಟ್ಸು ಅಥವಾ ಇನ್ನೇನಾದರೂ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿಬಿಟ್ರೆ ಯಾವ ವಾಹನ ಅದು ಏನು ಇತ್ತೋ ಆ ವೆಹಿಕಲ್ ನಂಬರ್ ಯಾವುದಂತ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ಬಣ್ಣದ ನಂಬರ್ ಪ್ಲೇಟ್ ಇರಬೇಕು. ಪ್ರೈವೇಟ್ ವೆಹಿಕಲ್ ಆದರೆ ವೈಟ್ ಬೋರ್ಡು, ಬ್ಲ್ಯಾಕ್ ಲೆಟರ್ಸು. ಬಾಡಿಗೆ ವೆಹಿಕಲ್ ಆಗಿಬಿಟ್ರೆ ಯೆಲ್ಲೋ ಬೋರ್ಡು, ಬ್ಲ್ಯಾಕ್ ಲೆಟರ್ಸು. ಅದು ಅಳತೆ ಸೈಜ್, ಇದು ಥಿಕ್ನೆಸ್ ಎಷ್ಟಿರಬೇಕು ಎಲ್ಲ ಅದರಲ್ಲಿ ಉಲ್ಲೇಖಿಸಲಾಗಿದೆ. ಒಟ್ನಲ್ಲಿ ಜನಪ್ರತಿನಿಧಿಗಳು ಕಾನೂನಿಗಿಂತ ದೊಡ್ಡವರಲ್ಲ ಅನ್ನೋದು ಇವತ್ತಿನ ರೇಡ್ನಿಂದ ಗೊತ್ತಾಗಿದೆ. ಏನಾದ್ರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಿದ್ಕೊಳ್ತಾರಾ ಅಂತ ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಂಜು ಜೊತೆ ನಂದಿನಿ, ಸುವರ್ಣ ನ್ಯೂಸ್.
ರಾಜಧಾನಿ ಬೆಂಗಳೂರು ಮತ್ತೊಂದು ಜೀವಂತ ಹೃದಯ ರವಾನೆಗೆ ಸಾಕ್ಷಿಯಾಯಿತು. ಗುಲ್ಬರ್ಗಾ ಮೂಲದ ವ್ಯಕ್ತಿಯ ಜೀವಂತ ಹೃದಯವನ್ನ ಹೈದರಾಬಾದ್ಗೆ ರವಾನಿಸಲಾಯಿತು. ಲ್ಯಾಬ್ಡಬ್ ಎನ್ನುವ ಹೃದಯ ರವಾನೆಗೆ ಪೊಲೀಸರು ಸಹ ಸಾಥ್ ನೀಡಿದ್ರು. ಹಾಗಾದ್ರೆ ಬನ್ನಿ ಹೃದಯ ರವಾನೆ ಕಾರ್ಯ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ಜೀವಂತ ಹೃದಯ ಮಿಡಿದಿದೆ. ಲ್ಯಾಬ್ಡಬ್ ಎನ್ನುತ್ತಿದ್ದ ಜೀವಂತ ಹೃದಯವನ್ನ ಹೈದರಾಬಾದ್ಗೆ ರವಾನೆ ಮಾಡಲಾಯಿತು. ಹೌದು, ಗುಲ್ಬರ್ಗಾ ಮೂಲದ ಪಂಡಿತ್ ಶಿವರಾಜ ಬಾಜಿ ಎಂಬುವರ ಜೀವಂತ ಹೃದಯವನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಹೈದರಾಬಾದ್ಗೆ ರವಾನಿಸಲಾಯಿತು. ಮಧ್ಯಾಹ್ನ 12 ಗಂಟೆಗೆ ಜೀವಂತ ಹೃದಯದೊಂದಿಗೆ ಹೊರಟ ಆಂಬ್ಯುಲೆನ್ಸ್ ಕಾರ್ಪೊರೇಷನ್ ಎಂಜಿ ರೋಡ್ ಏರ್ಪೋರ್ಟ್ ರೋಡ್ ಮುಖಾಂತರ ಕೇವಲ 11 ನಿಮಿಷ 32 ಸೆಕೆಂಡ್ಸ್ನಲ್ಲಿ HAL ಏರ್ಪೋರ್ಟ್ಗೆ ತಲುಪಿತ್ತು. ನನ್ನ 7 ವರ್ಷ ಸರ್ವಿಸು ಆಂಬುಲೆನ್ಸಲ್ಲಿ ಇದು ಫಸ್ಟ್ ಟೈಮ್ ನಾನು ಮಾಡಿರೋದು. ಸಪೋರ್ಟು ಪೊಲೀಸ್ನವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು DG ಅವರು ಮುಂದೆಗಡೆ ವೆಹಿಕಲ್ಸ್ ಫಾಲೋ ಮಾಡು ಅಂತ ಹೇಳಿದರು. 11 ನಿಮಿಷ 57 ಸೆಕೆಂಡ್ ಆಗಿತ್ತು. ಮೊದಲೇ ನಾನು ಹೈದ್ರಾಬಾದಿಂದ ಬಂದು ಏರ್ಪೋರ್ಟಲ್ಲಿ ಹೋಗಿ ನಾನೇ ಪಿಕಪ್ ಮಾಡ್ಕೊಬಂದಿದ್ದೆ. ಡಾಕ್ಟ್ರನ್ನ ಪಿಕಪ್ ಮಾಡ್ಕೊಬಂದು ವೆಯ್ಟ್ ಮಾಡೋಕ್ಕೆ ಹೇಳಿದರು. ವೆಯ್ಟ್ ಮಾಡೋಕ್ಕೆ ಹೇಳಿ 11:30ಇಂದ 12 ಗಂಟೆ ಒಳಗಡೆ ಯಾವ ಟೈಮಲ್ಲಿ ಹೊರಡ್ತೀವಿ ಗೊತ್ತಿಲ್ಲಪ್ಪ, ರೆಡಿಯಾಗಿ ನಿಲ್ಸ್ಕೊಳ್ತೀವಿ. ಮೂಲತಃ ಗುಲ್ಬರ್ಗಾದವರಾದ ಪಂಡಿತ್ ಶಿವರಾಜ್ ಬಾಜಿ ಬೆಂಗಳೂರಿನ ಕಂಪನಿಯೊಂದರಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ರು. ಮೊನ್ನೆ ಪರಪ್ಪನ ಅಗ್ರಹಾರ ಜಂಕ್ಷನ್ ಬಳಿ ನಡೆದುಕೊಂಡು ಬರುವಾಗ ಲಾರಿಯೊಂದು ಡಿಕ್ಕಿ ಹೊಡೆದಿದೆ. ತಕ್ಷಣವೇ ಆಸ್ಪತ್ರೆಗೆ ಸಾಗಿಸಿತ್ತಾದರೂ ಬ್ರೈನ್ ಡೆಡ್ ಆಗಿರುವುದಾಗಿ ವೈದ್ಯರು ಹೇಳಿದ್ರು. ಈ ವೇಳೆ ಪೋಷಕರು ದುಃಖ ಮರೆತು ಹೃದಯ ವೈಶಾಲ್ಯತೆ ಮೆರೆದರು. ತಕ್ಷಣವೇ ಜೀವಂತ ಹೃದಯ ಜೊತೆಗೆ ಶಿವರಾಯನ ಕಿಡ್ನಿ, ಹೃದಯ, ಕಣ್ಣುಗಳನ್ನ ದಾನ ಮಾಡಲು ಸಮ್ಮತಿ ಸೂಚಿಸಿದ್ರು. ಅವನು ಸೂಪರ್ವೈಸರ್ ಕೆಲಸ ಮಾಡ್ತಿದ್ದ. ಅದರ ಸಲುವಾಗಿ 26 ತಾರೀಕಿಗೆ ಅವನು ನಡ್ಕೊತು ಡ್ಯೂಟಿ ಮೇಲೆ ನಡೆದಿದ್ದಾನೆ. ನಡೆದ ಬಳಿಕ ಹಿಂದಿನ ಮಗಲು ಪ್ರೈವೇಟ್ ಬಸ್ ಬಂದು ಅವನಿಗೆ ಧಡಕ್ ಕೊತ್ತಿಸಿಂದ ಅವನ ತೆಲಿಗೆ ಮೆಂದುಕ್ ಬಡ್ದ ಬಳಕ ಅವ ಏಕ್ದಮ್ ಕೋಮೇದಾಗ ಬಿದ್ದ ಬಳಕ ಅದ್ರ ಸಲುವಾಗಿ ಬಾಬಾ ಈ ಮನುಷ್ಯ ಸತ್ತು ಬಳಕ ಮುಂದೆ ನಾಳೆ 6 ಜನ ಉಳಿಬೇಕು ಅಥವಾ ಇದ್ರ ಸಲುವಾಗಿ ನಾವು ಏನು ಮಾಡಿದೆವು, ಡಾಕ್ಟರ್ ಚಂದ್ರಶೇಖರ್ ನಾವು ಹೇಳಿದೆವು, ಇದು ಕಿಡ್ನಿ, ಲಿವರ್ ಇವೆಲ್ಲ ದಾನ ಮಾಡ್ತೇವೆ ನಾವು, ನಮ್ಮದು ಹೊಟ್ಟೆಗೆ ಅನ್ನ ಇರಲಿ. ಪೋಷಕರ ಸಮ್ಮತಿ ಮೇರೆಗೆ ಇಂದು ಮಧ್ಯಾಹ್ನ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಹೈದರಾಬಾದ್ಗೆ ಜೀವಂತ ಹೃದಯ ರವಾನೆ ಮಾಡಲಾಯಿತು. ಪೀಕ್ ಅವರ್ನಲ್ಲಿ ಸಿಗ್ನಲ್ ಮುಕ್ತ ಅವಕಾಶ ಮಾಡಿಕೊಡುವ ಮೂಲಕ ಬೆಂಗಳೂರು ಪೊಲೀಸರು ಆಂಬ್ಯುಲೆನ್ಸ್ ಸುಗಮವಾಗಿ ಸಂಚರಿಸಲು ಅನುವು ಮಾಡಿಕೊಟ್ರು. ಇದರಿಂದ ವೈದ್ಯರು ನಿಗದಿತ ಅವಧಿಯಲ್ಲಿ ಮತ್ತೊಬ್ಬರಿಗೆ ಕಸಿ ಮಾಡುವಲ್ಲಿ ಯಶಸ್ವಿಯಾದರು. ಒಟ್ನಲ್ಲಿ ಇತ್ತೀಚೆಗೆ ಪೋಷಕರು ದುಃಖದಲ್ಲೂ ಮಾನವೀಯತೆ ಮೆರೆಯುವ ಮೂಲಕ ಮತ್ತೊಬ್ಬರ ಜೀವ ಉಳಿಸುವ ಮೂಲಕ ತಮ್ಮ ಮಗನನ್ನ ಅವರಲ್ಲಿ ಕಾಣ್ತಿದ್ದಾರೆ. ಕ್ಯಾಮರಾಮನ್ ವಸಂತ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ನಮ್ಮ ಬೆಂಗಳೂರಲ್ಲಿ ಈಗೊಂದು ಬ್ರೇಕ್. ಬುಲೆಟ್ ಬ್ಯೂಟಿ